Good morning, students. Today we are going to start magnetic effects of electric current. ಇವತ್ತು ಈ ದಿವಸ ನಾವು ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಬಗ್ಗೆ ಇಲ್ಲಿ ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳಿದಾಗ ನಾವು ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಹೋಗೋದಕ್ಕಿಂತ ಮುಂಚೆ ವಾಟ್ ಈಸ್ ಮ್ಯಾಗ್ನೆಟ್ ಅಂದರೆ ಏನು ಅಂತಕ್ಕಂಥದ್ದನ್ನು ಫಸ್ಟ್ ನಾವು ತಿಳ್ಕೊಳ್ತಾ ಹೋಗೋಣ. ಆಲ್ರೆಡಿ ನಾವು 6th ಸ್ಟ್ಯಾಂಡರ್ಡಲ್ಲಿ 7th ಸ್ಟ್ಯಾಂಡರ್ಡಲ್ಲಿ ಇದ್ರ ಬಗ್ಗೆ ಮ್ಯಾಗ್ನೆಟ್ ಅಂದರೆ ಏನಂತ ತಿಳ್ಕೊಂಡಿದ್ವಿ. ಆದರೆ ಮತ್ತೆ ವಾಟ್ ಈಸ್ ಮ್ಯಾಗ್ನೆಟ್ ಅಂತಕ್ಕಂಥದ್ದನ್ನು ಮತ್ತೆ ಇನ್ನೊಂದ್ಸರಿ ಆ ಡೆಫಿನೇಷನನ್ನು ನಾನು ಹೇಳ್ತಾ ಹೋಗ್ತೀನಿ. ವಾಟ್ ಈಸ್ ಮ್ಯಾಗ್ನೆಟ್? ಎನಿ ಸಬ್ಸ್ಟೆನ್ಸ್ ವಿಚ್ ಅಟ್ರಾಕ್ಟ್ಸ್ ಎ ಸ್ಮಾಲ್ ಪೀಸಸ್ ಆಫ್ ಐರನ್ and points in north and south direction when it is suspended freely is known as magnet. ಇನ್ನೊಂದ್ಸರಿ ರಿಪೀಟ್ ಮಾಡ್ತಾ ಹೋಗ್ತೀನಿ. ವಾಟ್ ಈಸ್ ಮ್ಯಾಗ್ನೆಟ್? ಎ ಸಬ್ಸ್ಟೆನ್ಸ್ ಆರ್ ಎನಿ ಸಬ್ಸ್ಟೆನ್ಸ್, ಯಾವುದೇ ಒಂದು ವಸ್ತು ಆಗಿರ್ಬೋದು, ವಿಚ್ ಅಟ್ರಾಕ್ಟ್ಸ್ ಸ್ಮಾಲ್ ಪೀಸಸ್ ಆಫ್ ಐರನ್, ಸಣ್ಣ ಸಣ್ಣ ಕಬ್ಬಿಣದ ತುಂಡುಗಳನ್ನು ಅದು ಅಟ್ರಾಕ್ಟ್ ಮಾಡ್ತಾ ಇದೆ, ಆಕರ್ಷಣೆ ಮಾಡ್ತಾ ಇದೆ. ಮತ್ತೆ ಅದನ್ನು ನಾವು ಸಸ್ಪೆಂಡ್ ಮಾಡಿದಾಗ, ಫ್ರೀಯಾಗಿ ಅದನ್ನು ಬಿಟ್ಟಾಗ ಅದು ನಾರ್ತ್ ಮತ್ತು ಸೌತ್ ಡೈರೆಕ್ಷನ್ಗೆ, ಉತ್ತರ ಮತ್ತು ದಕ್ಷಿಣ ದಿಕ್ಕಿಗೆ ನೇರವಾಗಿ ಅದು ನಿಂತ್ಕೊಳ್ತಾ ಇದೆಯಪ್ಪ ಅಂತ ಹೇಳಿದ್ರೆ ಅಂಥ ವಸ್ತುವಿಗೆ ನಾವು ಏನಂತ ಕರಿತಾ ಹೋಗ್ತೀವಿ? ಮ್ಯಾಗ್ನೆಟ್ ಅಂತ ಕರಿತಾ ಹೋಗ್ತೀವಿ. ಓಕೆನಾ? ನ್ಯಾಚುರಲಿ ಅಕರಿಂಗ್ ಐರನ್ ಓರ್, ನ್ಯಾಚುರಲ್ ಆಗಿ ಸಿಗ್ತಕ್ಕಂಥ ಕಬ್ಬಿಣದ ಅದಿರು ಅಂತ ಏನಿದೆಯೋ ಅದನ್ನು ನಾವು ಲೌಡ್ ಸ್ಟೋನ್ ಅಂತ ಕರಿತೀವಿ ಅಥವಾ ಮ್ಯಾಗ್ನೆಟೈಟ್ ಅಂತಲೂ ಕರಿತಾ ಹೋಗ್ತೀವಿ. ಇಟ್ ಆಕ್ಟ್ಸ್ ಆಸ್ ಎ ಮ್ಯಾಗ್ನೆಟ್ ಬಟ್ ಇಟ್ ಈಸ್ ಎ ವೆರಿ ವೀಕ್ ಮ್ಯಾಗ್ನೆಟ್. ಅದು ಕೂಡ ಮ್ಯಾಗ್ನೆಟೇ. ಮ್ಯಾಗ್ನೆಟೈಟ್ ಓವರ್ ಅಂತಕ್ಕಂಥದ್ದು ಮತ್ತೆ ಹ್ಯಾಮಟೈಟ್ ಅಂತಕ್ಕಂಥದ್ದು ಸಿಗುತ್ತೆ. ಆದರೆ ಇಲ್ಲಿ ನಾವು ಮ್ಯಾಗ್ನೆಟೈಟ್ ಓವರ್ ಅಂತ ನಾನು ಹೇಳ್ತಿದ್ದೀನಿ. ಮ್ಯಾಗ್ನೆಟೈಟ್ ಓವರ್ ಅಂತಕ್ಕಂಥದ್ದು ಇದು ಮ್ಯಾಗ್ನೆಟ್, ನ್ಯಾಚುರಲ್ ಆಗಿ ಸಿಗ್ತಕ್ಕಂಥ ಮ್ಯಾಗ್ನೆಟು. ಆದರೆ ಅದು ಸ್ಟ್ರಾಂಗ್ ಮ್ಯಾಗ್ನೆಟ್ ಅಲ್ಲ, ವೀಕ್ ಮ್ಯಾಗ್ನೆಟು. ಅದನ್ನ ನಾವೇನು ಮಾಡ್ತಿದ್ದೀವಿ, ಇವತ್ತು ನಾವು ನೋಡ್ತಿರ್ತಕ್ಕಂಥ ಮ್ಯಾಗ್ನೆಟ್ಸ್ಗಳೆಲ್ಲ ಇವೆಲ್ಲ ಆರ್ಟಿಫಿಷಿಯಲಿ ಮೇಡ್, ಅಂದರೆ ಕೃತಕವಾಗಿ ತಯಾರು ಮಾಡಿರ್ತಕ್ಕಂಥ ಮ್ಯಾಗ್ನೆಟು. ಆ ಕೃತಕವಾಗಿ ತಯಾರು ಮಾಡಿರ್ತಕ್ಕಂಥ ಆರ್ಟಿಫಿಷಿಯಲಿ ಮೇಡ್ ಮ್ಯಾಗ್ನೆಟ್ಸ್ ಆರ್ ಪರ್ಮನೆಂಟ್ ಅಂಡ್ ಸ್ಟ್ರಾಂಗ್ ಅಂತ ಹೇಳ್ಬಿಟ್ಟು. ಓಕೆನಾ? ದಿಸ್ ಈಸ್ ಅಬೌಟ್ ಮ್ಯಾಗ್ನೆಟ್ ಅಂದರೆ ಏನು, ಡೆಫಿನೇಷನ್ ನಾವು ತಿಳ್ಕೊಳ್ತಾ ಹೋದ್ವಿ. ನೆಕ್ಸ್ಟ್ ಈಸ್ ದ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟ್. ವಾಟ್ ಆರ್ ದ ಪ್ರಾಪರ್ಟೀಸ್? ದ ಫಸ್ಟ್ ಪ್ರಾಪರ್ಟಿ ಐ ವಿಲ್ ಟೆಲ್ ಯು. ಇಟ್ ಹ್ಯಾಸ್ 2 ಪೋಲ್ಸ್. ಅದಕ್ಕೆ 2 ಪೋಲ್ಸ್ ಇರ್ತವೆ. ಯಾವ್ಯಾವು? ನಾರ್ತ್ ಮತ್ತು ಸೌತ್. ಇಟ್ ಹ್ಯಾಸ್ 2 ಪೋಲ್ಸ್, ನಾರ್ತ್ ಅಂಡ್ ಸೌತ್. ಸೆಕೆಂಡ್ ಪ್ರಾಪರ್ಟಿ ಅಂದ್ರೆ ಏನು? ಗುಣಲಕ್ಷಣಗಳು. ಯಾವುದೇ ವಸ್ತುವಿನ ಗುಣಲಕ್ಷಣಗಳಿಗೆ ನಾವು ಪ್ರಾಪರ್ಟೀಸ್ ಅಂತ ಕರಿತಾ ಹೋಗ್ತೀವಿ. ಮ್ಯಾಗ್ನೆಟಿನ ಮೊದಲನೇ ಗುಣಲಕ್ಷಣ, ಇಟ್ ಹ್ಯಾಸ್ 2 ಪೋಲ್ಸ್, 2 ದಿಕ್ಕುಗಳಿದಾವೆ, ಒಂದು ಉತ್ತರ ಮತ್ತು ದಕ್ಷಿಣ ಅಂತಕ್ಕಂಥ. ಇಟ್ ಹ್ಯಾಸ್ 2 ಪೋಲ್ಸ್, ದಟ್ ಈಸ್ ನಾರ್ತ್ ಅಂಡ್ ಸೌತ್. ಸೆಕೆಂಡ್ ಪ್ರಾಪರ್ಟಿ, ಇಟ್ ಈಸ್ ಲೈಕ್ ಪೋಲ್ಸ್ ರಿಪಲ್ ಈಚ್ ಅದರ್ ಅಂಡ್ ಅನ್ಲೈಕ್ ಪೋಲ್ಸ್ ಆರ್ ಅಟ್ರಾಕ್ಟ್ ಈಚ್ ಅದರ್. ಲೈಕ್ ಪೋಲ್ಸ್ ಒಂದೇ ರೀತಿಯಾಗಿರ್ತಕ್ಕಂಥ, ನಾರ್ತ್ ಇದ್ರೆ ಅದು ರಿಪಲ್ಷನ್ ಆಗ್ತಾ ಹೋಗುತ್ತೆ, ನಾರ್ತ್ ಸೌತ್ ಇದ್ರೆ ಅಟ್ರಾಕ್ಷನ್ ಆಗ್ತಾ ಹೋಗುತ್ತೆ. ಥರ್ಡ್ ಪ್ರಾಪರ್ಟಿ, ದೇ ಆಲ್ವೇಸ್ ಎಕ್ಸಿಸ್ಟ್ ಇನ್ ಪೇರ್ಸ್ ಆಫ್ ಪೋಲ್ಸ್. ಇದು ಯಾವಾಗಲೂ ಕೂಡ ಪೇರ್ಸ್ ಅಲ್ಲಿ ಜೊತೆಯಾಗಿ, ಪೋಲ್ಸ್ಗಳು ಜೊತೆಯಾಗಿರ್ತಕ್ಕಂಥ, ಅಂದರೆ ನಾರ್ತ್ ಸೌತ್ ಅಟ್ರಾಕ್ಷನ್ ಆಗಿರ್ತಕ್ಕಂಥ ರೀತಿಯಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ಅಂಡ್ ರಿಪಲ್ಷನ್ ಇಸ್ ದ ಓನ್ಲಿ ಶ್ಯೂರ್ ಟು ಟೆಸ್ಟ್ ಫಾರ್ ಎ ಮ್ಯಾಗ್ನೆಟ್. ಯಾವುದೇ ಒಂದು ವಸ್ತು ಅದು ಮ್ಯಾಗ್ನೆಟ್ ಹೌದೋ ಅಲ್ಲೋ ಅನ್ನೋದಕ್ಕೆ ನಾವು ಕಂಡುಹಿಡಿಬೇಕಪ್ಪ ಅಂತ ಹೇಳಿದ್ರೆ ಅದು ರಿಪಲ್ಷನ್ ಆಗ್ತಾ ಇದೆಯಲ್ಲ ಅಂತಕ್ಕಂಥ ಚೆಕ್ ಮಾಡಬೇಕು. ಅಂದರೆ ಅದರಲ್ಲಿರ್ತಕ್ಕಂಥ ಲೈಕ್ ಪೋಲ್ಸ್ಗಳು ರಿಪಲ್ಷನ್ ಆಗ್ತಾ ಇದ್ರೆ ಮಾತ್ರ, ಅಂದರೆ ಅಟ್ರಾಕ್ಷನ್ ಆಗಿರೋವೆಲ್ಲವೂ ಕೂಡ ಜನರಲ್ ಆಗಿ ನಾವು ಅಟ್ರಾಕ್ಷನ್ ಮಾಡ್ತಕ್ಕಂಥವನ್ನ ಹೇಳಿದ್ವಿ. ಆದರೆ ಅದು ಶ್ಯೂರ್ ಮ್ಯಾಗ್ನೆಟ್ ಹೌದೋ ಅಲ್ಲ ಅನ್ನೋದಕ್ಕೆ ಟೆಸ್ಟ್ ಮಾಡೋದಕ್ಕೆ ರಿಪಲ್ಷನ್ ಅಂತಕ್ಕಂಥದ್ದು ನಾವು ಇಲ್ಲಿ ಪರ್ಫೆಕ್ಟ್ ಆಗಿ ನೋಡ್ತಾ ಹೋಗಬೇಕು. ನೆಕ್ಸ್ಟ್ ಇದು ಆದಮೇಲೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅನ್ನ ಕಲಿತಾ ಹೋಗ್ತೀವಿ. ಏನಪ್ಪ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳಿದ್ರೆ, ದ ರೀಜನ್ ಅರೌಂಡ್ ಎ ಮ್ಯಾಗ್ನೆಟ್ ವೇರ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನ್ ಕ್ಯಾನ್ ಬಿ ಡಿಟೆಕ್ಟೆಡ್ ಈಸ್ ಕಾಲ್ಡ್ ಮ್ಯಾಗ್ನೆಟಿಕ್ ಫೀಲ್ಡ್. ಮ್ಯಾಗ್ನೆಟಿನ ಸುತ್ತ ಇರ್ತಕ್ಕಂಥ, ಇಲ್ಲಿ ನೋಡ್ತಿದ್ದೀರಲ್ಲ ನೀವು, ಮ್ಯಾಗ್ನೆಟಿಸ್ನ ಸುತ್ತ ಏನಾಗಿದೆ, ಈ ರೀತಿಯ ಅಟ್ರಾಕ್ಷನ್ ಅಂತಕ್ಕಂಥದ್ದು ಅಥವಾ ರಿಪಲ್ಷನ್ ಅಂತಕ್ಕಂಥ ಒಂದು ಏನಿದೆ, ಫೀಲ್ಡ್ ಇದೆ, ಒಂದು ಮೈದಾನ ಇದೆ. ಅದಕ್ಕೆ ನಾವೇನಂತ ಕರಿತೀವಿ, ಎಲ್ಲಿವರೆಗೂ ಈ ಅಟ್ರಾಕ್ಷನ್ ಮತ್ತು ರಿಪಲ್ಷನ್ ಅಂತಕ್ಕಂಥದ್ದು ಫೀಲ್ಡ್ ಇದೆಯೋ ಇದಕ್ಕೆ ನಾವೇನಂತ ಕರಿತಾ ಹೋಗ್ತೀವಿ? ಮ್ಯಾಗ್ನೆಟಿಕ್ ಫೀಲ್ಡ್. ಇನ್ನೊಂದ್ಸರಿ ಹೇಳ್ತಾ ಹೋಗ್ತೀನಿ. ದ ರೀಜನ್ ಅರೌಂಡ್ ಎ ಮ್ಯಾಗ್ನೆಟ್
where the force of attraction or repulsion can be detected is called magnetic field. ಹಾಗಾದರೆ ಈ ಮ್ಯಾಗ್ನೆಟಿನ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆಯೋ ಇಲ್ಲೋ ಅಂತಕ್ಕಂಥದ್ದನ್ನು ಹೇಗೆ ಚೆಕ್ ಮಾಡಬೇಕು? ಇಟ್ ಕ್ಯಾನ್ ಬಿ ಚೆಕ್ ಆರ್ ಇಟ್ ಕ್ಯಾನ್ ಬಿ ಡಿಟೆಕ್ಟೆಡ್ ಬೈ ಯೂಸಿಂಗ್ ಎ ಮ್ಯಾಗ್ನೆಟಿಕ್ ಕಾಂಪಾಸ್. ಏನಪ್ಪ ಮ್ಯಾಗ್ನೆಟಿಕ್ ಕಾಂಪಾಸ್? ಮ್ಯಾಗ್ನೆಟಿಕ್ ಕಾಂಪಾಸ್ ಇಸ್ ಎ ಡಿವೈಸ್. ಮ್ಯಾಗ್ನೆಟಿಕ್ ಕಾಂಪಾಸ್ ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಮ್ಯಾಗ್ನೆಟಿಕ್ ಕಾಂಪಾಸ್, ಇದು ಮ್ಯಾಗ್ನೆಟಿಕ್. ಈ ಮ್ಯಾಗ್ನೆಟಿಕ್ ಕಾಂಪಾಸನ್ನು ನಾವಿಲ್ಲಿ ಸುತ್ತ ಮ್ಯಾಗ್ನೆಟಿನ ಸುತ್ತ ಇಟ್ಟಿದ್ದೀವಿ. ಯಾಕೆ? ಅದರಲ್ಲಿ ಎಲ್ಲೆಲ್ಲಿ ಯಾವ ಡೈರೆಕ್ಷನಲ್ಲಿ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂತಕ್ಕಂಥದ್ದು ಕಂಡುಹಿಡಿಯೋದಕ್ಕೋಸ್ಕರ ಅಲ್ಲಿ ಮ್ಯಾಗ್ನೆಟಿಕ್ ನೀಡಲನ್ನು ಇಡ್ತಾ ಹೋಗಿದ್ವಿ. ಆ ಮ್ಯಾಗ್ನೆಟಿಕ್ ನೀಡಲಿನ ಸಹಾಯದಿಂದ ಬೈ ದ ಹೆಲ್ಪ್ ಆಫ್ ಮ್ಯಾಗ್ನೆಟಿಕ್ ಕಾಂಪಾಸ್ ವಿ ಕ್ಯಾನ್ ಡಿಟೆಕ್ಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೆಸೆಂಟ್ ಅರೌಂಡ್ ದ ಮ್ಯಾಗ್ನೆಟ್ ಅಂತಕ್ಕಂಥದ್ದು ನಾವು ಇಲ್ಲಿ ಚೆಕ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಅದಾದಮೇಲೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂದರೆ ಏನು? ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ದ ಪಾತ್ಸ್ around a magnet along with the north pole of a magnetic compass needles tends to move. ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ ಹೇಳಿದ ತಕ್ಷಣನೇ ಮ್ಯಾಗ್ನೆಟಿನ ಸುತ್ತ ಇರತಕ್ಕಂಥ ಲೈನ್ಸ್ಗಳು, ಮ್ಯಾಗ್ನೆಟಿಕ್ ಲೈನ್ಸ್ಗಳು ಅಲಾಂಗ್ ವಿತ್ ನಾರ್ತ್ ಪೋಲ್ ಆಫ್ ಎ ಮ್ಯಾಗ್ನೆಟಿಕ್ ಮ್ಯಾಗ್ನೆಟಿಕ್ ಕಾಂಪಾಸಿನ ನಾರ್ತ್ ಪೋಲು ಅದು ಯಾವ ರೀತಿ ಡಿಫ್ಲೆಕ್ಷನ್ ಆಗ್ತಾ ಇದೆಯೋ ಅದರ ಆಧಾರದ ಮೇಲೆ ನಾವು ಆ ಲೈನ್ಸನ್ನು ಹಾಕ್ತಾ ಹೋಗ್ತೀವಿ. ಇಲ್ಲಿ ನೋಡ್ತಿದ್ದೀರಲ್ಲ, ಆ ಲೈನ್ಸನ್ನು ಹಾಕ್ತಾ ಹೋಗ್ತೀವಿ. ಅದಕ್ಕೆ ಏನಂತ ಕರಿತೀವಿ? ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ವಾಟ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್? ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ದ ಪಾತ್ಸ್ ಅರೌಂಡ್ ಎ ಮ್ಯಾಗ್ನೆಟ್. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ದ ಪಾತ್ಸ್ ಅರೌಂಡ್ ಎ ಮ್ಯಾಗ್ನೆಟ್ ಅಲಾಂಗ್ ವಿಚ್ ದ ನಾರ್ತ್ ಪೋಲ್ ಆಫ್ ಎ ಮ್ಯಾಗ್ನೆಟಿಕ್ compass needle tends to move. And these magnetic field lines around a magnet can be observed. ಇದನ್ನು ಅಬ್ಸರ್ವ್ ಮಾಡಬೇಕು, ನಾವು ಗೊತ್ತಾಗಬೇಕು, ನಮಗೆ ನೋಡಬೇಕು ಅಂತ ಹೇಳಿದ್ರೆ ಏನು ಮಾಡ್ತಾ ಹೋಗಬೇಕು? ಬೈ ಟೇಕಿಂಗ್ ಎ ಬಾರ್ ಮ್ಯಾಗ್ನೆಟ್. ಒಂದು ಬಾರ್ ಮ್ಯಾಗ್ನೆಟನ್ನು ನಾವು ತಗೊಂಡ್ಬಿಟ್ಟು ಒಂದು ಪೇಪರ್ ಶೀಟ್ ಮೇಲೆ ಇಟ್ಟು ಅದರ ಸುತ್ತ ಐರನ್ ಫಿಲ್ಲಿಂಗ್ಸ್ ಅಂದರೆ ಕಬ್ಬಿಣದ ಚೂರುಗಳನ್ನು ನಾವು ಅದ್ರ ಮೇಲೆ ಸ್ಪ್ರೇ ಮಾಡಿದರೆ ನಮಗೇನು ಕಾಣ್ತಾ ಹೋಗುತ್ತೆ? ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೆಂಗಿದೆಯಪ್ಪ ಅಂತಕ್ಕಂಥದ್ದು ನಮಗೆ ಕಾಣಿಸ್ತಾ ಹೋಗುತ್ತೆ. ಓಕೆನಾ? ಹೌ ಕ್ಯಾನ್ ವಿ ಚೆಕ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್? ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅರೌಂಡ್ ಎ ಮ್ಯಾಗ್ನೆಟ್ ಕ್ಯಾನ್ ಬಿ ಚೆಕ್ಡ್, ಕ್ಯಾನ್ ಬಿ ಅಬ್ಸರ್ವ್ಡ್, ಕ್ಯಾನ್ ಬಿ seen by sprinkling iron fillings around a magnet, and it can also be observed by moving a magnetic compass. ಮ್ಯಾಗ್ನೆಟಿಕ್ ಕಾಂಪಾಸ್ ಅನ್ನ ನಾವು ಮೂವ್ಮೆಂಟ್ ಮಾಡೋದ್ರಿಂದ ಅದರ ಸುತ್ತ ಯಾವ ರೀತಿಯಾಗಿರ್ತಕ್ಕಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇದಾವೆ ಅಂತಕ್ಕಂಥದ್ದು ಕೂಡ ನಾವು ನೋಡ್ತಾ ಹೋಗ್ಬೋದು. ಮತ್ತೆ ಅದೇ ರೀತಿ ಅದು ಮೂವ್ಮೆಂಟ್ ಆದಂಗೆಲ್ಲ ಅದ್ರ ಮೇಲೆ ನಾವು ಪಾಯಿಂಟ್ಸ್ ಅನ್ನು ಇಡ್ತಾ ಹೋದ್ರೆ ಆಮೇಲೆ ಆ ಪಾಯಿಂಟ್ಸ್ ಅನ್ನೆಲ್ಲವನ್ನು ಗುರುತು ಹಾಕೊಂಡು ನಾವು ಅದ್ರ ಮೇಲೆ ಲೈನ್ ಎಳೆದ್ರೆ ಈ ತರ ಕಾಣ್ತಾ ಹೋಗ್ತವೆ. ಈ ಲೈನ್ಸ್ ಹೆಂಗಿದೆಯೋ ಇಲ್ಲಿ ಕಾಣ್ತಾ ಇದೆಯೋ ಈ ರೀತಿಯ ಲೈನ್ಸ್ಗಳು ಕಾಣ್ತವೆ. ಹಾಗಾದರೆ ವಾಟ್ ಆರ್ ದ ಪ್ರಾಪರ್ಟೀಸ್? ಹೇಗಿದ್ದಾವೆ ಲೈನ್ಗಳು, ಎಲ್ಲಿಂದ ಹುಟ್ಟುತ್ತವೆ, ಎಲ್ಲಿಗೆ ಹೋಗಿ ಮರ್ಜ್ ಆಗ್ತವೆ, ಎಲ್ಲೆಲ್ಲಿ ಯಾವ ರೀತಿ ಇದ್ದಾವೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಅದರ ಗುಣಲಕ್ಷಣಗಳನ್ನು ನೋಡ್ತಾ ಹೋಗ್ತೀವಿ. ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ದ ಫಸ್ಟ್ ಪ್ರಾಪರ್ಟಿ, ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಎಮರ್ಜ್ ಅಟ್ ದ ನಾರ್ತ್ ಪೋಲ್ ಅಂಡ್ ಮರ್ಜ್ ಅಟ್ ದ ಸೌತ್ ಪೋಲ್. The magnetic field lines emerge at the north pole and merge at the south pole. The second property, the magnetic field lines are closer at the poles. The magnetic field lines are very closer at the poles like north and south. And the third property, the magnetic field lines do not intersect each other. The magnetic field lines do not intersect each other. ಈ ಮ್ಯಾಗ್ನೆಟಿಕ್ ಫೀಲ್ಡ್ಸ್ಗಳು ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಆಗೋದಿಲ್ಲ, ಒಂದಕ್ಕೊಂದು ಸೇರ್ಕೊಳ್ಳೋದಿಲ್ಲ. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ಗಳು ಯಾವಾಗಲೂ ಕೂಡ ಬೇರೆ ಬೇರೆ ಆಗಿರ್ತವೆ, ದೂರ ಇರ್ತವೆ ಅಂತಕ್ಕಂಥದ್ದು ನಾವು ಇಲ್ಲಿ ನೋಡ್ತಾ ಹೋದ್ವಿ. ಅರ್ಥ ಆಯ್ತಾ? ವಾಟ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್? ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆರ್ ದ ಪಾತ್ಸ್ are the lines around a magnet along which the north pole of a magnetic compass needle tends to move is called magnetic field lines. Okay, it can be observed by sprinkling a iron fillings around a bar magnet, or it can be observed by the movement of magnetic compass. Okay, this is all about magnetic field lines. Next is magnetic field due to a current carrying conductor. ಒಂದು ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಅಂದರೆ
ಕರೆಂಟ್ ಪಾಸ್ ಆಗ್ತಕ್ಕಂಥ ಒಂದು ವೈರ್, ಕರೆಂಟ್ ಪಾಸ್ ಆಗ್ತಕ್ಕಂಥ ಒಂದು ವೈರಿಗೆ ನಾವೇನಂತ ಕರಿತೀವಿ, ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಅಂತ ಕರಿತಾ ಹೋಗ್ತೀವಿ. ಇಫ್ ಎ ಮ್ಯಾಗ್ನೆಟಿಕ್ ಕಾಂಪಾಸ್ ಈಸ್ ಪ್ಲೇಸ್ಡ್ ನಿಯರ್ ಎ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಅಥವಾ ಕಂಡಕ್ಟರ್ ಕ್ಯಾರಿಯಿಂಗ್ ಕರೆಂಟ್ ವೈರ್, ಅಂದರೆ ಒಂದು ಮ್ಯಾಗ್ನೆಟಿಕ್ ಕಾಂಪಾಸನ್ನ ನಾವು ಕರೆಂಟ್ ಪಾಸ್ ಆಗ್ತಕ್ಕಂಥ ವೈರಿನ ಹತ್ರ ಇಟ್ಟಾಗ ಅದರಲ್ಲಿರ್ತಕ್ಕಂಥ ನೀಡಲು ಇಟ್ ಈಸ್ ಡಿಫ್ಲೆಕ್ಟೆಡ್, ಅಂದರೆ ಅದು ಮೂಮೆಂಟ್ ಆಗ್ತಾ ಇದೆ, ಡಿಫ್ಲೆಕ್ಷನ್ ಆಗ್ತಾ ಇದೆ, ಒಂದು ಕಡೆ ದಿಕ್ಕಿಗೆ ತಿರುಗ್ತಾ ಇದೆ. ಅಂದರೆ ಅರ್ಥ ಏನು, ನಾವು ನೋಡಿದ್ವಿ ಮ್ಯಾಗ್ನೆಟಿಕ್ ಕಾಂಪಾಸ್ ನೀಡಲು ಡಿಫ್ಲೆಕ್ಟ್ ಆಗ್ತಾ ಇದೆ ಅಥವಾ ಮೂಮೆಂಟ್ ಆಗ್ತಾ ಇದೆ, ಅದರ ದಿಕ್ಕನ್ನು ಬದಲಾಯಿಸ್ತಿದೆ, ತೋರಿಸ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಏನು, ಅಲ್ಲೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇದ್ದಾವೆ, ಅದರ ಸುತ್ತ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಏನು ಮಾಡಿದ್ವಿ ನಾವು, ಇಫ್ ಎ ಮ್ಯಾಗ್ನೆಟಿಕ್ ಕಾಂಪಾಸ್ ಈಸ್ ಪ್ಲೇಸ್ಡ್ ನಿಯರ್ ಎ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ದ ನೀಡಲ್ ಶೋಸ್ ಡಿಫ್ಲೆಕ್ಷನ್. This indicates that the conductor carrying current has a magnetic field around it. ಅದರ ಸುತ್ತ ಏನಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಇದನ್ನು ನಾವು ಡೆಮಾನ್ಸ್ಟ್ರೇಟ್ ಮಾಡಿ ಇಲ್ಲಿ ನೋಡ್ತಾ ಹೋಗ್ತೀವಿ. ಒಂದು ವೈರ್ ಇದೆ, ಆ ವೈರು ಈ ರೀತಿ ನಾನು ಹಾಕಿದ್ದೀನಿ ವೈರನ್ನು. ದ ಕರೆಂಟ್ ಈಸ್ ಪಾಸ್ ಫ್ರಮ್ ನಾರ್ತ್ ಟು ಸೌತ್. ಕರೆಂಟ್ ಏನಾಗ್ತಾ ಇದೆ, ಉತ್ತರ ದಿಕ್ಕಿನಿಂದ ದಕ್ಷಿಣ ದಿಕ್ಕಿಗೆ ಹಾದು ಹೋಗ್ತಾ ಇದೆ. ಕರೆಂಟ್ ಈಸ್ ಪಾಸ್ಡ್ ಫ್ರಮ್ ನಾರ್ತ್ ಟು ಸೌತ್. ಇಫ್ ಎ ಮ್ಯಾಗ್ನೆಟಿಕ್ ಕಾಂಪಾಸ್ ನೀಡಲ್ ಈಸ್ ಪ್ಲೇಸ್ಡ್ ನಿಯರ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಈ ಥರ ಹೋಗ್ತಿರ್ತಕ್ಕಂಥ ಕರೆಂಟ್ ಹಾದು ಹೋಗ್ತಿರ್ತಕ್ಕಂಥ ವೈರಿನ ಹತ್ರ ನಾವು ಮ್ಯಾಗ್ನೆಟಿಕ್ ಕಾಂಪಾಸನ್ನು ಇಟ್ಟಾಗ ದ ಮ್ಯಾಗ್ನೆಟಿಕ್ ಕಾಂಪಾಸ್ ನೀಡಲ್ ಶೋಸ್ ಡಿಫ್ಲೆಕ್ಷನ್ ಟುವರ್ಡ್ಸ್ ಈಸ್ಟ್ ಕಡೆ ಅದರ ಡಿಫ್ಲೆಕ್ಷನ್ ಅಂತ, ಅಂದರೆ ಆ ನೀಡಲು ಈಸ್ಟ್ ಕಡೆ, ಪೂರ್ವ ದಿಕ್ಕಿನ ಕಡೆ ಬಾಗ್ತಾ ಇದೆ, ವಾಲ್ತಾ ಇದೆ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತೇವೆ. ಇದೇ ವೈರಿಗೆ ನಾನು ಕರೆಂಟ್ ಡೈರೆಕ್ಷನನ್ನು ಏನು ಮಾಡ್ತಾ ಹೋಗ್ತೀನಿ, ಚೇಂಜ್ ಮಾಡ್ತಾ ಹೋಗ್ತೀನಿ. ಏನು ಮಾಡ್ತಿದ್ದೀನಿ, ದ ಕರೆಂಟ್ ಡೈರೆಕ್ಷನ್ ಈಸ್ ಸೌತ್ ಟು ನಾರ್ತ್. ಸರ್ ಹೆಂಗೆ ಸರ್ ಡೈರೆಕ್ಷನನ್ನು ಚೇಂಜ್ ಮಾಡ್ತೀರಿ ನೀವು? ಕರೆಂಟಿನ ಡೈರೆಕ್ಷನನ್ನು ಬ್ಯಾಟ್ರಿನ ಉಲ್ಟಾ ಇಡೋದು, ಪ್ಲಸ್ ಮೈನಸ್ಸಿಗೆ ಹಾಕಿದ್ವಿ, ಮೈನಸ್ಸನ್ನು ಪ್ಲಸ್ಸಿಗೆ ಹಾಕಿದ್ವಿ, ಇವಾಗ ಪ್ಲಸ್ಸನ್ನು ಈ ಕಡೆ ಹಾಕೋದು, ಈ ವೈರನ್ನು ಮೈನಸ್ಸನ್ನು ಈ ಕಡೆ ಹಾಕ್ತವೆ. ಈ ಥರ ಮಾಡಿದಾಗ ಏನಾಗುತ್ತೆ, ಡೈರೆಕ್ಷನ್ ಆಫ್ ದಿ ಕರೆಂಟ್ ಈಸ್ ಚೇಂಜಸ್. ವೆನ್ ದ ಕರೆಂಟ್ ಈಸ್ ಫ್ಲೋಸ್, ದ ಡೈರೆಕ್ಷನ್ ಆಫ್ ದಿ ಕರೆಂಟ್ ಈಸ್ ಫ್ರಮ್ ಸೌತ್ ಟು ನಾರ್ತ್, ದ ಡಿಫ್ಲೆಕ್ಷನ್ ಆಫ್ ದಿ ನೀಡಲ್ ಟುವರ್ಡ್ಸ್ ವೆಸ್ಟ್ means it indicates that the magnetic field around a current carrying conductor is in concentric circles. ಅದರ ಸುತ್ತ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂತಕ್ಕಂಥದ್ದು ನಮಗೆ ಗೊತ್ತಾಯ್ತು. ಅಂದರೆ ಒಂದು ವೈರಿನ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂದರೆ ಅದು ಯಾವ ರೀತಿಯಲ್ಲಿದೆ, ರಿಂಗ್ಸ್ನ ರೂಪದಲ್ಲಿ, ಕಾನ್ಸೆಂಟ್ರಿಕ್ಸ್ ರಿಂಗ್ಸ್ನ. ಇದನ್ನು ಹೇಗಪ್ಪ ನಾವು ನೋಡೋದು ಅಂತ ಹೇಳಿದ್ರೆ, ಒಂದು ಕಾರ್ಡ್ಬೋರ್ಡ್ ಶೀಟನ್ನು ತಗೊಂಡ್ಬಿಟ್ಟು ಅಥವಾ ಒಂದು ಪೇಪರ್ ಶೀಟನ್ನು ತಗೊಂಡ್ಬಿಟ್ಟು ಅದನ್ನು ನಾವು ಏನು ಮಾಡ್ತಾ ಹೋಗೋದು, ಒಂದು ಟೇಬಲ್ ಮೇಲೋ ಒಂದು ಬೋರ್ಡ್ ಮೇಲೋ ಇಟ್ಬಿಟ್ಟು ಅದಕ್ಕೆ ಸೆಂಟ್ರ್ ಪಾಯಿಂಟಲ್ಲಿ ಒಂದು ಹೋಲ್ ಹಾಕಿಬಿಟ್ಟು ಆ ಸೆಂಟ್ರ್ ಪಾಯಿಂಟಿಂದ ಏನು ಮಾಡಬೇಕು, ಒಂದು ವೈರನ್ನು ಪಾಸ್ ಮಾಡಬೇಕು. ವೈರನ್ನು ಪಾಸ್ ಮಾಡಿ ಅದಕ್ಕೆ ಕರೆಂಟ್ ಪಾಸ್ ಮಾಡಿದಾಗ, ಅದರಲ್ಲಿ ಕರೆಂಟನ್ನು ಹಾಯಿಸಿದಾಗ ನಾವು ಏನಾಗುತ್ತೆ, ಅದರ ಸುತ್ತ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಉಂಟಾಗಿದೆ. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆಯೋ ಇಲ್ಲೋ ಅಂತಕ್ಕಂಥದ್ದನ್ನು ಚೆಕ್ ಮಾಡೋದಕ್ಕೆ ಅದರ ಸುತ್ತ, ಈ ಪೇಪರಿನ ಆ ವೈರಿನ ಸುತ್ತ ಏನು ಮಾಡಬೇಕು, ಬೈ ಸ್ಪ್ರಿಂಕ್ಲಿಂಗ್ ಐರನ್ ಫಿಲ್ಲಿಂಗ್ಸ್. ಕಬ್ಬಿಣದ ಸಣ್ಣ ಸಣ್ಣ ಚೂರುಗಳನ್ನು ನಾವು ಇಲ್ಲಿ ಹಾಕಿದಾಗ, ಆ ಕಬ್ಬಿಣದ ಚೂರುಗಳನ್ನು ನಾವು ಇಲ್ಲಿ ಹಾಕಿದಾಗ ಏನಾಗಿರ್ತದೆ, ಇಟ್ ಫಾರ್ಮ್ಸ್ ಎ ರಿಂಗ್ ಲೈಕ್ ಸ್ಟ್ರಕ್ಚರ್ಸ್. ಈ ರೀತಿ ನಾವು ಕಂಡಾಗ ನಮಗೇನು ಗೊತ್ತಾಗ್ತಾ ಹೋಗುತ್ತೆ, ಎ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಈಸ್ ಹ್ಯಾವಿಂಗ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ದಿಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಇನ್ ದ ಫಾರ್ಮ್ ಆಫ್ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಇದನ್ನ ಹೇಗಿದೆ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಅಂತಕ್ಕಂಥದ್ದನ್ನ ಫ್ಲೆಮಿಂಗ್ ಅಂತಕ್ಕಂಥದ್ದು ಹೇಳ್ತಾ ಹೋಗ್ತಾನೆ. ಫ್ಲೆಮಿಂಗ್ ಅಂತಕ್ಕಂಥದ್ದು ರೈಟ್ ಹ್ಯಾಂಡ್ ಥಂಬ್ ರೂಲನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ. ಏನಪ್ಪ, ದ ಡೈರೆಕ್ಷನ್ ಆಫ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಎ ಕಂಡಕ್ಟರ್ ಅಂಡ್ ದ ಮೂಮೆಂಟ್ ಆಫ್ ಕರೆಂಟ್ ಈಸ್ ಶೋನ್ ಬೈ ಯೂಸಿಂಗ್ ಎ ರೈಟ್ ಹ್ಯಾಂಡ್. That is called as right hand thumb rule. What right hand thumb rule states that? State right hand thumb rule. The right hand thumb rule states that if a current carrying conductor is held in the right hand such that
ಇಫ್ ಎ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಅಂದರೆ ಕರೆಂಟ್ ಹಾದು ಹೋಗ್ತಕ್ಕಂಥ ಒಂದು ವೈರನ್ನ ನಮ್ಮ ಬಯಲುಗೈಯಲ್ಲಿ ನಾವು ಹಿಡಿದಿಟ್ಕೊಂಡ್ರೆ ಏನಾಗ್ತಾ ಹೋಗುತ್ತೆ, ದ ಥಂಬ್ ಪಾಯಿಂಟ್ಸ್ ಅಂದರೆ ನಮ್ಮ ಹೆಬ್ಬೆರಳು, ದ ಥಂಬ್ ಪಾಯಿಂಟ್ಸ್ ಇನ್ ದ ಡೈರೆಕ್ಷನ್ ಆಫ್ ದಿ ಕರೆಂಟ್, ಇದೇನು ತೋರಿಸ್ತಾ ಹೋಗುತ್ತೆ, ಯಾವ ದಿಕ್ಕಿನಲ್ಲಿ ನಮ್ಮ ಕರೆಂಟ್ ಹೋಗ್ತಾ ಇದೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ದಟ್ ಈಸ್ ಸೌತ್ ಟು, ಈ ರೀತಿ ಇದ್ದರೆ ದಟ್ ಈಸ್ ಸೌತ್ ಟು ನಾರ್ತ್ ಡೈರೆಕ್ಷನಲ್ಲಿ ಹೋಗ್ತಾ ಇದೆ. ದೆನ್ ದ ಫಿಂಗರ್ಸ್, ಇವೇನು ಫಿಂಗರ್ಸ್ ಇದಾವಲ್ಲ, ದ ಫಿಂಗರ್ಸ್ ರ್ಯಾಪ್ಡ್ ಅಂದರೆ ಈ ವೈರಿಗೆ ಏನು ಫಿಂಗರ್ಸ್ಗಳು ಸುತ್ತರ್ಕೊಂಡಿದ್ದಾವಲ್ಲ, ಇದನ್ನ ಇದೇ ಪೆನ್ನನ್ನು ನಾನು ವೈರ್ ಅಂತ ಹೇಳ್ತಾ ಹೋಗ್ತೀನಿ, ಇದಕ್ಕೆ ಏನು ಫಿಂಗರ್ಸ್ಗಳು ಸುತ್ತರ್ಕೊಂಡಿದ್ದಾವಲ್ಲ, ರ್ಯಾಪ್ಡ್ ಅರೌಂಡ್ ದ ಕಂಡಕ್ಟರ್ ಶೋಸ್ ದ ಡೈರೆಕ್ಷನ್ ಆಫ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್, ಮ್ಯಾಗ್ನೆಟಿಕ್ ಫೀಲ್ಡಿನ ಡೈರೆಕ್ಷನ್ ಅನ್ನ ಇದು ತೋರಿಸ್ತಾ ಹೋಗುತ್ತೆ. What is right hand thumb rule states that? The right hand thumb rule states that if a current carrying conductor is ಅಥವಾ held in the right hand such that the thumb point shows the direction of the current and the fingers wrapped around the conductor shows the direction of the magnetic field. Okay, next is magnetic field due to a current in a circular loop. ಏನು ಹೇಳ್ತಾ ಹೋಗ್ತೀವಿ, ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಎ ಕರೆಂಟ್ ಇನ್ ಎ ಸರ್ಕ್ಯುಲರ್. ಬರೀ ನಾವು ಒಂದು ಸ್ಟ್ರೈಟ್ ಆಗಿರ್ತಕ್ಕಂಥ ಕಂಡಕ್ಟರಲ್ಲಿ ನಾವು ಕರೆಂಟ್ ಹಾದು ಹೋಗ್ತಾ ಇದ್ರೆ ಯಾವ ರೀತಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂತ ನೋಡಿದ್ವಿ. ಅದೇ ಇವಾಗ ಸರ್ಕ್ಯುಲಾರ್ ಲೂಪ್. ಸರ್ಕ್ಯುಲಾರ್ ಲೂಪ್ ಅಂತ ಹೇಳಿದ್ರೆ ಏನಾಗಿದೆ, ವೈರನ್ನು ನಾವು ಹಿಂಗೆ ಸುತ್ತುವರೆದಿದ್ವಿ, ಹಿಂಗೆ ವೈರಸನ್ನು ಕಾಯಿಲ್ ಮಾಡಿರ್ತಾರೆ, ನೋಡಿರ್ತೀರಲ್ಲ ನೀವು, ಓಕೆನಾ. ಕಾಯಿಲಲ್ಲಿ ತಾಮ್ರದ ವೈರನ್ನ ಹಿಂಗೆ ಕಾಯಿಲ್ ಮಾಡಿರ್ತಾರೆ, ಕಾಯಿಲ್ಸಲ್ಲಿ ತಾಮ್ರದ ವೈರನ್ನ ಹಿಂಗೆ ಸುತ್ತಿರ್ತಾರೆ, ಅದಕ್ಕೆ ನಾವೇನಂತ ಕರಿತೀವಿ, ಸರ್ಕ್ಯುಲಾರ್ ಲೂಪ್ ಅಂತ ಕರಿತಾವೆ. ಈ ಸರ್ಕ್ಯುಲಾರ್ ಲೂಪ್ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಹೆಂಗಿರ್ತಾ ಹೋಗುತ್ತೆ ಅಂತಕ್ಕಂಥ ನಾವು ನೋಡ್ತಾ ಹೋಗ್ತೀವಿ. ವೆನ್ ಎ ಕರೆಂಟ್ ಈಸ್ ಪಾಸ್ಡ್, this is called a coil, that is circular loop. When a current is passed through a circular loop ಅಥವಾ circular conductor, the magnetic field produced in the form of concentric circles, ಇಲ್ಲಿ ನೋಡ್ತಿದ್ದೀರಿ, that is concentric circles around the conductor. Towards the center, these concentric arcs ಅಥವಾ the arcs of the circles become larger. ಇವು ದೊಡ್ಡದಾಗ್ತಾ ಹೋಗ್ತವೆ, ಸೆಂಟ್ರಿಗೆ ಬಂದಂಗೆಲ್ಲ ಅದರ ಕಾನ್ಸೆಂಟ್ರಿಕ್ ಸರ್ಕಲ್ಸ್ಗಳು ದೊಡ್ಡದಾಗ್ತಾ ಹೋಗಿ ಏನಾಗ್ತವೆ, ಇಟ್ ಅಪಿಯರ್ಸ್ ಆಸ್ ಎ ಸ್ಟ್ರೈಟ್ ಲೈನ್. ಈ ರೀತಿ ಸ್ಟ್ರೈಟ್ ಲೈನ್ ತರ ಕಾಣ್ತಾ ಹೋಗುತ್ತೆ. ಅರ್ಥ ಆಗ್ತಿದೆಯಾ? when a current is passed through a circular conductor, circular current carrying conductor, the magnetic field produced in the form of concentric circles around the conductor. Towards the center, the arcs of the circles becomes ಅಥವಾ goes on larger and appears as straight line ಅಂತಕ್ಕಂಥದ್ದು ನಮಗೆ ಇಲ್ಲಿ ತಿಳಿತಾ ಹೋಗುತ್ತೆ. ನೆಕ್ಸ್ಟ್ ಈಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಕರೆಂಟ್ ಇನ್ ಎ ಸೊಲನಾಯ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ ಒಂದು ಸೊಲನಾಯ್ಡ್ ಅಲ್ಲಿ ಹೇಗಿರುತ್ತೆ? ಸೊಲನಾಯ್ಡ್ ಅಂದ್ರೆ ಏನಪ್ಪ? ಫಸ್ಟ್ ನಾವು ಸೊಲನಾಯ್ಡ್ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಎ ಸೊಲನಾಯ್ಡ್ ಈಸ್ ಎ ಸರ್ಕ್ಯುಲರ್ ಕಾಯಿಲ್ ಆಫ್ ವೈರ್ ಇನ್ ದ ಶೇಪ್ ಆಫ್ ಸಿಲಿಂಡರ್. ಒಂದು ಕಾಯಿಲ್ ಇದೆ ಅಥವಾ ಒಂದು ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಇದೆ. ಆ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಏನಿದೆ, ಈ ರೀತಿ ಸರ್ಕ್ಯುಲರ್ ಕಾಯಿಲ್ ಆಫ್ ವೈರ್ ಅರೌಂಡ್ ಎನಿ ಆಬ್ಜೆಕ್ಟ್ ಅಥವಾ ಅರೌಂಡ್ ಎ ಸ್ಮಾಲ್ ವುಡನ್ ಪೈಪ್. ಒಂದು ಮರದ ಪೈಪ್ ಆಗಿರ್ಬೋದು ಅಥವಾ ಪೇಪರಿನ ಪೈಪ್ ಆಗಿರ್ಬೋದು. ನೀವು ಸ್ಪ್ರಿಂಗ್ ನೋಡಿದಿರಲ್ಲ, ಸ್ಪ್ರಿಂಗ್ ಹೆಂಗಿರುತ್ತೋ ಅದೇ ರೀತಿನೇ ಒಂದು ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಅಂತ ಹೇಳಿದ್ರೆ, ಒಂದು ತಾಮ್ರದ ವೈರನ್ನ ನಾವು ಸುತ್ತುವರೆದಾಗ ಹೇಗೆ ಕಾಣುತ್ತೋ ಅದಕ್ಕೆ ನಾವೇನಂತ ಕರಿತೀವಿ, ಸೊಲನಾಯ್ಡ್ ಅಂತ ಕರಿತಾ ಕೇಳ್ತಾರೆ. ಒಂದು ಮಾರ್ಕ್ಸ್ ಕೇಳ್ತಾರೆ, ವಾಟ್ ಈಸ್ ಸೊಲನಾಯ್ಡ್? ಸೊಲನಾಯ್ಡ್ ಈಸ್ ಎ ಸರ್ಕ್ಯುಲರ್ ಕಾಯಿಲ್ ಆಫ್ ವೈರ್ ಇನ್ ದ ಶೇಪ್ ಆಫ್ ಸಿಲಿಂಡರ್. ಇದೇನು ಕಾಣ್ತಾ ಇದೆ, ಸಿಲಿಂಡರಿನ ರೂಪದಲ್ಲಿ ನಮಗೆ ಕಾಣ್ತಾ ಇದೆ. ಓಕೆನಾ? ವೆನ್ ಕರೆಂಟ್ ಫ್ಲೋಸ್ ಥ್ರೂ ದಿಸ್ ಸೊಲನಾಯ್ಡ್, ಕರೆಂಟ್ ಇದರಲ್ಲಿ ಹಾದು ಹೋದಾಗ ಇಟ್ ಬಿಹೇವ್ಸ್ ಲೈಕ್ ಎ ಬಾರ್ ಮ್ಯಾಗ್ನೆಟ್. ಇದರ ಮುಖಾಂತರ ಈ ಒಂದು ಎಂಡನ್ನ ಪಾಸಿಟಿವ್ ಎಂಡ್ ಆಗಿ ನಾವು ತಗೊಂಡಿದ್ದೀವಿ, ಇನ್ನೊಂದು ಎಂಡನ್ನು ನೆಗೆಟಿವ್ ಎಂಡ್ ಆಗಿ ತಗೊಂಡ್ಬಿಟ್ಟು ಒಂದು ಬ್ಯಾಟ್ರಿ ಕನೆಕ್ಷನ್ ಕೊಟ್ಬಿಟ್ಟು ಆನ್ ಮಾಡಿದಾಗ ಬ್ಯಾಟ್ರಿನ ಏನಾಗ್ತದೆ, ಕರೆಂಟ್ ಪಾಸ್ ಆಗ್ತದೆ. ವೆನ್ ಕರೆಂಟ್ ಫ್ಲೋಸ್ ಥ್ರೂ ದಿಸ್ ಸೊಲನಾಯ್ಡ್
ಇಟ್ ಬಿಹೇವ್ಸ್ ಲೈಕ್ ಎ ಬಾರ್ ಮ್ಯಾಗ್ನೆಟ್. ಬಾರ್ ಮ್ಯಾಗ್ನೆಟ್ ಯಾವ ರೀತಿ ಬಿಹೇವ್ ಮಾಡಿತ್ತು? ಈ ರೀತಿ ಬಾರ್ ಮ್ಯಾಗ್ನೆಟ್ ಅಂತ ಹೇಳಿದ್ರೆ ಇಲ್ಲಿ ನಾರ್ತ್ ಇದೆ, ಇಲ್ಲಿ ಸೌತ್ ಇದೆ. ಏನಾಗ್ತದೆ? ಮ್ಯಾಗ್ನೆಟಿಕ್ ಫೀಲ್ಡ್ ನಾರ್ತಿಂದ ಹುಡ್ತದವೆ, ಸೌತಿಗೆ ಬಂದು ಮರ್ಜ್ ಆಗ್ತಿದ್ದಾವೆ ಅಂತ ನಾವು ಹೇಳ್ತಾ ಹೋಗಿದ್ವಿ. ಓಕೆನಾ, ಸರಿನಾ? ಮತ್ತೆ ಪೋಲ್ಸ್ ಅಲ್ಲಿ ಬಹಳಷ್ಟು ಕ್ಲಸ್ಟರ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇದಾವೆ ಅಂತ ಹೇಳ್ಬಿಟ್ಟು ನಾವಿಲ್ಲಿ ನೋಡ್ತಾ ಹೋಗಿದ್ವಿ. ಇಲ್ಲಿ ಅದೇ ಸೋಲನಾಯ್ಡ್ ಅಲ್ಲಿ ನಾವು ಇದನ್ನ ಕರೆಂಟನ್ನ ಪಾಸ್ ಮಾಡಿದಾಗ ಇಟ್ ಬಿಹೇವ್ಸ್ ಲೈಕ್ ಎ ಮ್ಯಾಗ್ನೆಟ್. ಹೇಗೆ ಗೊತ್ತಾಗ್ತದೆ? ಅದೇ ರೀತಿ ಮತ್ತೆ ಅಗೇನ್ ನಾವು ಮ್ಯಾಗ್ನೆಟಿಕ್ ಕಾಂಪಾಸ್ ಅನ್ನ ತಗೊಂಡ್ಬಿಟ್ಟು ಅದರ ಸುತ್ತ ನೋಡಿದಾಗ ಅಲ್ಲಿ ನಮಗೆ ಯಾವ ರೀತಿ ಎಲ್ಲಿ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತಕ್ಕಂಥ ಎಮರ್ಜ್ ಆಗ್ತಿದಾವೆ ಅಂತ ಗೊತ್ತಾಗ್ತದೆ. ನಾನು ಹೇಳಿದ್ದೆ ಸರ್ಕ್ಯುಲರ್ ಲೂಪಲ್ಲಿ ಇದ್ದಾಗ ಇಲ್ಲೆಲ್ಲ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಬಂದಿದ್ವು. ಬರ್ತಾ ಬರ್ತಾ ಮಧ್ಯದಲ್ಲಿ ಸೆಂಟರ್ ಅಲ್ಲಿ ದೀಸ್ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಅಥವಾ ಆರ್ಕ್ಸ್ ಆಫ್ ದಿ ಸರ್ಕಲ್ಸ್ ಬಿಕಮ್ ಲಾರ್ಜರ್ ಇನ್ ಸೈಜ್ ಅಂಡ್ ಇಟ್ ಲುಕ್ಸ್ ಲೈಕ್ ಎ ಸ್ಟ್ರೈಟ್ ಲೈನ್ ತರ ಕಾಣ್ತಾ ಇದೆ. ಅದೇ ರೀತಿನೇ ಇಲ್ಲಿ ಸೆಂಟರ್ ಪಾಯಿಂಟ್ ಅಲ್ಲಿ ಬರ್ತಕ್ಕಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಎಲ್ಲ ಏನಾಗಿದ್ದಾವೆ? ಸ್ಟ್ರೈಟ್ ಲೈನ್ ತರ ಕಾಣ್ತಾ ಇದಾವೆ. ಇಲ್ಲಿ ಬಂದಿರತಕ್ಕಂಥ ಅದರ ಸುತ್ತ ಇರ್ತಕ್ಕಂಥವು ಏನಾಗ್ತಿದಾವೆ? ಈ ರೀತಿ ಒಂದು ಕಡೆಯಿಂದ ಹುಟ್ಟುತ್ತದವೆ, ಇನ್ನೊಂದು ಕಡೆ ಹೋಗಿ ಮರ್ಚ್ ಆಗಿದೆ. ಹಾಗಾದ್ರೆ ಎಲ್ಲಿ ಹುಟ್ಟುತ್ತಾ ಇದೆಯೋ ಅದನ್ನ ನಾರ್ತ್ ಪಾಯಿಂಟ್ ಅಂತ ತಗೊಳ್ತೀವಿ, ಎಲ್ಲಿಗೆ ಹೋಗಿ ಮರ್ಜ್ ಆಗ್ತಿದೆಯೋ ಅದನ್ನ ನಾವು ಸೌತ್ ಅಂತ ತಗೊಳ್ತೀವಿ. ಇಲ್ಲಿಂದ ಹುಟ್ಟುಬಿಟ್ಟು ಈ ಕಡೆ ಮರ್ಜ್ ಆದ್ರೆ ಇದನ್ನ ನಾರ್ತ್ ಅಂತ ತಗೊಳ್ತೀವಿ, ಈ ಕಡೆ ಸೌತ್ ಅಂತ ತಗೊಳ್ತೀವಿ. ಇಲ್ಲಿ ಹುಟ್ಟುಬಿಟ್ಟು ಈ ಕಡೆ ಮರ್ಜ್ ಆದ್ರೆ ಈ ಕಡೆ ನಾರ್ತ್, ಈ ಕಡೆ ಸೌತ್ ಅಂತ ತಗೊಳ್ತಾ ಹೋಗ್ತೀವಿ. ಓಕೆನಾ? ಹಾಗಾದ್ರೆ ಸೊಲನಾಯ್ಡ್ ಸುತ್ತ ಇರ್ತಕ್ಕಂಥ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ಗೆ ನಾವೇನಂತ ಕರಿಬಹುದು? ಬಾರ್ ಮ್ಯಾಗ್ನೆಟಿನ ಸುತ್ತ ಇರ್ತಕ್ಕಂಥ ಮ್ಯಾಗ್ನೆಟ್ ಅನ್ನ ನಾವು ತೋರಿಸ್ತಾ ಇದ್ದೀವಿ. ಇದು ನಮಗೆ ಯಾಕಪ್ಪ ಬೇಕು? ಮುಂದೆ ಇದರ ಅವಶ್ಯಕತೆ ಇದೆ. ದ ಸ್ಟ್ರೆಂತ್ ಆಫ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್. ಹಾಗಾದ್ರೆ ಈ ಸೊಲನಾಯ್ಡ್ ಸುತ್ತ ಇರ್ತಕ್ಕಂಥ ಮ್ಯಾಗ್ನೆಟಿಕ್ ಫೀಲ್ಡಿನ ಸ್ಟ್ರೆಂತ್ ಎಷ್ಟಿದೆ, ಅದರ ಬಲ ಎಷ್ಟಿದೆ ಅಂತಕ್ಕಂಥದನ್ನ ಯಾವುದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ಅಂತ ಹೇಳಿದ್ರೆ, ದ ಸ್ಟ್ರೆಂತ್ ಆಫ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಡಿಪೆಂಡ್ಸ್ ಅಪಾನ್ ಸ್ಟ್ರೆಂತ್ ಆಫ್ ದಿ ಕರೆಂಟ್. ಎಷ್ಟು ಕರೆಂಟ್ ನಾವು ಅದರಲ್ಲಿ ಪಾಸ್ ಮಾಡಿದೀವಿ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಮತ್ತೆ ಹೌ ಮೆನಿ ಟರ್ನ್ಸ್ ಆಫ್ ದಿ ಕಾಯಿಲ್ ಈಸ್ ಪ್ರೆಸೆಂಟ್ ಇನ್ ದಟ್ ಸೊಲನಾಯ್ಡ್. ಆ ಸೊಲನಾಯ್ಡ್ ಅಲ್ಲಿ ಎಷ್ಟು ಟರ್ನ್ಸ್ ಇದಾವೆ, ಕಾಯಿಲಿನ ಎಷ್ಟು ಟರ್ನ್ಸ್ ಇದಾವೋ ಅದರ ಮೇಲೆ ಅದರ ಮ್ಯಾಕ್ಸಿಮಮ್ ಟರ್ನ್ಸ್ ಇದ್ರೆ ದ ಸ್ಟ್ರೆಂತ್ ಆಫ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ more current pass ಮಾಡಿದ್ರೆ the strength of the magnetic field is also more. Means the strength of the magnetic field depends upon in a solenoid depends upon the strength of the current and the number of the turns of the coil. Okay, next is here we are going to learn electromagnet. What is electromagnet? A strong magnetic field inside a solenoid. ಒಂದು ಸೊಲನಾಯ್ಡ್ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂತ ಹೇಳಿದ್ವಿ ನಾವು. ಮ್ಯಾಗ್ನೆಟಿಕ್ ಫೀಲ್ಡ್ ಬರೀ ಸುತ್ತ ಅಷ್ಟೇ ಅಲ್ಲ, ಅದರ ಒಳಗಡೆನೂ ಕೂಡ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೆಸೆಂಟ್ ಇನ್ಸೈಡ್ ಎ ಸೊಲನಾಯ್ಡ್ ಕ್ಯಾನ್ ಬಿ ಯೂಸ್ಡ್ ಟು ಮ್ಯಾಗ್ನೆಟೈಸ್ ಎ ಪೀಸ್ ಆಫ್ ಎ ಮ್ಯಾಗ್ನೆಟಿಕ್ ಮೆಟೀರಿಯಲ್ ಲೈಕ್ ಸಾಫ್ಟ್ ಐರನ್. ನಾವು ಒಂದು ಮೃದುವಾಗಿರ್ತಕ್ಕಂಥ ಮೃದು ಕಬ್ಬಣ ಅಂತ ಹೇಳಿದ್ರೆ ಯಾವ್ದನ್ನ ನಾವು ಕರಿತಾ ಹೋಗ್ತೀವಿ? ಮಳೆನ ನಾವು ಇಲ್ಲಿ ಎಕ್ಸಾಂಪಲ್ ಆಗಿ ತಗೋಬಹುದು. ಇಲ್ಲಿ ನಾವು ಮಳೆ ತಗೊಂಡ್ಬಿಟ್ಟು ಆ ಮಳೆನ ಆ ಸೋಲನಾಯ್ಡ್ ಏನು ಸೋಲನಾಯ್ಡ್ ಇದೆಯಲ್ಲ ಆ ಸೋಲನಾಯ್ಡ್ ಮಧ್ಯದಲ್ಲಿ ಅದನ್ನಿಟ್ರೆ, ಅಥವಾ ಒಂದು ಕ್ಯಾರಿಯಿಂಗ್ ಕಂಡಕ್ಟರ್ನ ಮಳೆಯ ಸುತ್ತಬಿಟ್ಟು ಅದನ್ನ ನಾವು ಒಂದು ಬ್ಯಾಟ್ರಿಗೆ ಕನೆಕ್ಷನ್ ಕೊಟ್ರೆ ಅಥವಾ ಕರೆಂಟಿನ ಸೋರ್ಸಿಗೆ ಕನೆಕ್ಷನ್ ಕೊಟ್ರೆ ಏನಾಗ್ತಾ ಹೋಗುತ್ತೆ? This iron nail acts as a magnet. Then such type of magnets are called electromagnets. Okay na? What is electromagnet? If electric current is passed through a wire around a piece of soft iron, it behaves like a magnet. Such magnet is called as electromagnet. ಯಾವುದಾದ್ರೂ ಒಂದು ಕಬ್ಬಿಣದ ತುಂಡಿಗೆ ನಾವು ಸೊಲನಾಯ್ಡ್ ಅನ್ನು ಸುತ್ತಬಿಟ್ಟು ಅಥವಾ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಅನ್ನು ಸುತ್ತಬಿಟ್ಟು ಅದರಿಂದ ಕರೆಂಟ್ ಪಾಸ್ ಮಾಡಿದ್ರೆ ಆ ಸೊಲನಾಯ್ಡ್ ಅಲ್ಲಿ ಏನಾಗಿದೆ? ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಆ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಏನಾಗ್ತಿದೆ? ಈ ಕಬ್ಬಣ ಅಂತಕ್ಕಂಥದ್ದು ಮ್ಯಾಗ್ನೆಟ್ ಆಗಿ ಬಿಹೇವ್ ಮಾಡ್ತಾ ಇದೆ. ಹಾಗಾಗ್ಬಿಟ್ಟು ಇದು ಮ್ಯಾಗ್ನೆಟ್ ಆಗಿದೆಯಲ್ಲ ಅಂತ ಹೆಂಗ್ ಸರ್ ಚೆಕ್ ಮಾಡೋದು? ಹೆಂಗ್ ಚೆಕ್ ಮಾಡ್ಬೇಕಂತ ಹೇಳಿದ್ರೆ, ಕೆಳಗಡೆ ಏನಾದರೂ ಒಂದು ಗುಂಡ್ ಪಿನ್ನು ಅಥವಾ ಐರನ್ ಪೀಸಸ್ ಅಥವಾ ಐರನ್ ಫಿಲ್ಲಿಂಗ್ಸ್ ನಾವು ಇಲ್ಲಿಟ್ರೆ ಯಾವಾಗ ಇದರಲ್ಲಿ ಕರೆಂಟ್ ಪಾಸ್ ಮಾಡ್ತೀವೋ ಆವಾಗ ಇದ್ರ ಹತ್ರ ತಗೊಂಡಿದ್ರೆ ಇವೆಲ್ಲ ಹೋಗಿ ಈ ಮಳೆಗೆ ಅಂಟ್ಕೊಳ್ತವೆ. ಯಾವಾಗ ಕರೆಂಟನ್ನು ತೆಗಿತೀವೋ ಏನಾಗ್ತವೆ? ಎಲ್ಲ ಉದುರೋಗ್ತವೆ. ಅಂದ್ರೆ ಯಾವಾಗ ನಾವು ಕರೆಂಟ್ ಕೊಟ್ಟವೋ ಆ ಸೊಲನಾಯ್ಡ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಉತ್ಪತ್ತಿ ಆಗಿದೆ. ಆ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗಿದೆ? ಮ್ಯಾಗ್ನೆಟೈಸ್ ಮಾಡಿದೆ ಯಾರನ್ನ? ಈ ಐರನ್ ಲೈನ್ ಅನ್ನ
ಮ್ಯಾಗ್ನೆಟ್ ಥರ ಮಾಡಿದೆ. ಹಾಗಾಗ್ಬಿಟ್ಟು ನಾವೇನು ಮಾಡ್ತಿದ್ದೀವಿ, ಇದನ್ನ ಅಟ್ರಾಕ್ಷನ್ ಮಾಡ್ಕೊಳ್ತಾ ಇದೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತಾ ಇದೆ. ಹಾಗಾದರೆ ಫೋರ್ಸ್ ಆನ್ ಎ ಕಂಡಕ್ಟರ್ ಕ್ಯಾರಿಯಿಂಗ್ ಕರೆಂಟ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಇಲ್ಲಿ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರಲ್ಲಿ ಆ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಫೋರ್ಸ್ ಇರುತ್ತಾ, ಅದನ್ನು ಹೆಂಗಪ್ಪ ಚೆಕ್ ಮಾಡೋದು ಅಂದರೆ, ಒಂದು ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಇದೆ ಅಂದರೆ ಇದರ ಒಂದು ವೈರಿನ ಮುಖಾಂತರ ಕರೆಂಟ್ ಹಾದು ಹೋಗ್ತಾ ಇದೆ. ಆ ಹಾದು ಹೋಗ್ತಕ್ಕಂಥ ವೈರಿನ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಆ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಫೋರ್ಸ್ ಇದೆಯಾ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಚೆಕ್ ಮಾಡಬೇಕು. ಅದಕ್ಕೆ ಆಂಫಿಯರ್ ಅಂತಕ್ಕಂಥನು ಒಂದು ಎಕ್ಸ್ಪೆರಿಮೆಂಟನ್ನು ಮಾಡ್ತಾ ಹೋಗ್ತಾನೆ. ಏನಪ್ಪ ಎಕ್ಸ್ಪೆರಿಮೆಂಟ್ ಮಾಡ್ತಕ್ಕಂಥದ್ದು ಅಂತ ಹೇಳಿದ್ರೆ, ಆಂಫಿಯರ್ ಸಜೆಸ್ಟೆಡ್ ಇಫ್ ಎ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಪ್ರೊಡ್ಯೂಸಸ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಇಟ್ ಎಕ್ಸರ್ಟ್ಸ್ ಎ ಫೋರ್ಸ್ ಆನ್ ಮ್ಯಾಗ್ನೆಟ್. ಅದರ ಸುತ್ತ ಒಂದು ಯಾವುದಾದ್ರೂ ನಾವು ಮ್ಯಾಗ್ನೆಟ್ ಇಟ್ಟರೆ ಆ ಮ್ಯಾಗ್ನೆಟ್ ಇದರ ಮೇಲೆ ಅದರ ಫೋರ್ಸನ್ನು ಬಲನ ಹಾಕುತ್ತೆ, ಅದನ್ನು ತಳ್ಳುತ್ತೆ. ಬರೇ ಆ ಮ್ಯಾಗ್ನೆಟನ್ನು ಅಷ್ಟೇ ತಳ್ಳುತ್ತೆ ಅಂತ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಹೇಳುತ್ತೆ. ಆದರೆ ದ ಮ್ಯಾಗ್ನೆಟ್ ಶುಡ್ ಆಲ್ಸೋ ಎಕ್ಸರ್ಟ್ಸ್, ಆ ಮ್ಯಾಗ್ನೆಟ್ ಕೂಡ ಅದರ ಮುಂದೆ ಇರ್ತಕ್ಕಂಥ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ನು ಕೂಡ ತಳ್ಳುತ್ತೆ ಅಂತಕ್ಕಂಥದ್ದು ನಾವು ಇಲ್ಲಿ ಹೇಳ್ತಾ ಹೋಗ್ತೀವಿ. ಇದನ್ನು ಹೇಗೆ ಮಾಡ್ತಾ ಹೋಗಿದ್ವಿ, ಎಕ್ಸಾಂಪಲ್ ಇಲ್ಲಿ ಒಂದು ಅಲ್ಯೂಮಿನಿಯಂ ರಾಡ್ ಈಸ್ ಸಸ್ಪೆಂಡೆಡ್ ಹಾರಿಜಾಂಟಲಿ, ಅದನ್ನು ನಾವು ಹಾರಿಜಾಂಟಲಿ ಸಸ್ಪೆಂಡ್ ಮಾಡಿದ್ವಿ. ಬಿಟ್ವೀನ್ ದ ಪೋಲ್ಸ್ ಆಫ್ 2 poles ಆಫ್ ಎ ಹಾರ್ಸ್ ಶೂ ಮ್ಯಾಗ್ನೆಟ್, ಇದನ್ನು ನಾವು ಹಾರ್ಸ್ ಶೂ ಮ್ಯಾಗ್ನೆಟ್ ಅಂತ ಕರಿತಾ ಹೋಗ್ತೀವಿ. ಒಂದು ನಾರ್ತ್ ಪೋಲ್ ಇದೆ, ಒಂದು ಸೌತ್ ಪೋಲ್ ಇದೆ. ಅದರ ಎರಡರ ಮಧ್ಯದಲ್ಲಿ ನಾವೇನು ಮಾಡ್ತಾ ಹೋಗಿದ್ವಿ, ಈ ರೀತಿಯಾಗಿರ್ತಕ್ಕಂಥ ಒಂದು ಅಲ್ಯೂಮಿನಿಯಂ ರಾಡನ್ನು ನೇತು ಹಾಕಿದ್ವಿ. ನೇತು ಹಾಕಿಬಿಟ್ಟು ಏನು ಮಾಡಿದ್ವಿ, ಆ ಅಲ್ಯೂಮಿನಿಯಂ ರಾಡಿಗೆ ಕರೆಂಟನ್ನು ಕನೆಕ್ಷನ್ ಕೊಟ್ಟಿದ್ವಿ. ಕಾಣ್ತಾ ಇದೆ, ಈ ಕಡೆಯಿಂದ ಕನೆಕ್ಷನ್ ಕೊಟ್ಟಿದ್ವಿ, ಈ ಕಡೆಯಿಂದ ಕನೆಕ್ಷನ್ ಕೊಟ್ಟಿದ್ವಿ. ಇವೆರಡನ್ನ ಕನೆಕ್ಷನ್ ತಂದುಬಿಟ್ಟು ಒಂದು ಬ್ಯಾಟ್ರಿಗೆ ನಾವು ಕನೆಕ್ಷನ್ ಕೊಡ್ತದೆ. ಯಾವಾಗ ಇದರಲ್ಲಿ ನಾವು ಕರೆಂಟ್ ಪಾಸ್ ಮಾಡ್ತಾ ಹೋಗ್ತೀವೋ ಈ ಅಲ್ಯೂಮಿನಿಯಂ ರಾಡ್ ಏನಾಗ್ತಾ ಹೋಗುತ್ತೆ, ಇಟ್ ಡಿಸ್ಪ್ಲೇಸಸ್, ಅಂದರೆ ಆ ಅಲ್ಯೂಮಿನಿಯಂ ರಾಡು ಯಾವುದಾದ್ರೂ ಒಂದು ದಿಕ್ಕಿನಲ್ಲಿ, ಅಂದರೆ ಈ ಕಡೆನೋ ಅಥವಾ ಆ ಕಡೆನೋ ಆ ಮ್ಯಾಗ್ನೆಟನ್ನು ಬಿಟ್ಟು ಏನಾಗ್ತಿದೆ, ದೂರ ಹೋಗ್ತಿದೆ. ಅಂದರೆ ಇದು ಕೂಡ ಎಕ್ಸರ್ಟ್ಸ್ ಪ್ರೆಷರ್ ಮಾಡ್ತಾ ಇದೆ, ಆದರೆ ಅದರ ವಿರುದ್ಧವಾಗಿ ಮ್ಯಾಗ್ನೆಟ್ ಕೂಡ ಅದರ ಮೇಲೇನೂ ಕೂಡ ಫೋರ್ಸನ್ನು ಹಾಕಿ ಅದನ್ನೇ ತಳ್ತಾ ಇದೆ ಅಂತಕ್ಕಂಥದ್ದು ಇಲ್ಲಿ ತೋರಿಸ್ತಾ ಇದೆ. ಅಂದರೆ ಎರಡರದ್ದು ಕೂಡ ಫೋರ್ಸ್ ಇದೆ. ನಾವು ಏನು ಇದು ಕರೆಂಟಿನ ಡೈರೆಕ್ಷನನ್ನು ಚೇಂಜ್ ಮಾಡಿದಾಗ ಯಾವ ಕಡೆ ಮೊದಲು ಅದು ವಾಲಿತ್ತೋ ಇವಾಗ ವಿರುದ್ಧ ದಿಕ್ಕಿನಲ್ಲಿ ಆಪೋಸಿಟ್ ಡೈರೆಕ್ಷನ್ನಲ್ಲಿ ಆ ಅಲ್ಯೂಮಿನಿಯಂ ರಾಡ್ ಅಂತಕ್ಕಂಥದ್ದು ಡಿಸ್ಪ್ಲೇಸ್ ಆಗ್ತಾ ಹೋಗುತ್ತೆ. ವೆನ್ ದ ಡೈರೆಕ್ಷನ್ ಆಫ್ ದಿ ಕರೆಂಟ್ ಈಸ್ ರಿವರ್ಸ್, ದ ಡೈರೆಕ್ಷನ್ ಆಫ್ ದಿ ಡಿಸ್ಪ್ಲೇಸ್ಮೆಂಟ್ ಈಸ್ ಆಲ್ಸೋ ರಿವರ್ಸ್. ಅಂದರೆ ಏನರ್ಥ, ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಉತ್ಪತ್ತಿ ಆಗುತ್ತೆ. ಆ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಫೋರ್ಸ್ ಇದೆ. ಫೋರ್ಸ್ ಈಸ್ ಎಕ್ಸರ್ಟ್ಸ್ ಎ ಪ್ರೆಷರ್, ಅದನ್ನು ಆ ಫೋರ್ಸು ಪ್ರೆಷರನ್ನು ಎಕ್ಸರ್ಟ್ ಮಾಡ್ತಾ ಇದೆ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇದನ್ನು ಹೇಗೆ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ಫ್ಲೆಮಿಂಗ್ಸ್ ಅಂತಕ್ಕಂಥನು ಲೆಫ್ಟ್ ಹ್ಯಾಂಡ್ ರೂಲಿನ ಮುಖಾಂತರ ನಮಗೆ ಹೇಳ್ತಾ ಹೋಗ್ತಾರೆ. ಇಲ್ಲಿ ನಮಗೇನು ಹೇಳ್ತಾ ಹೋಗುತ್ತೆ, ದ ಡೈರೆಕ್ಷನ್ ಆಫ್ ದಿ ಫೋರ್ಸ್, ದ ಡೈರೆಕ್ಷನ್ ಆಫ್ ದಿ ಕರೆಂಟ್ ಆ್ಯಂಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಯಾವ ಕಡೆ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಯಾವ ಕಡೆ ನಮಗೆ ಡೈರೆಕ್ಷನ್ ಆಫ್ ದಿ ಫೋರ್ಸ್ ಇದೆ, ಮತ್ತು ಯಾವ ಕಡೆ ಡೈರೆಕ್ಷನ್ ಆಫ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಮತ್ತು ಡೈರೆಕ್ಷನ್ ಆಫ್ ದಿ ಕರೆಂಟ್ ಇದೆ ಅಂತ. ವಾಟ್ ಈಸ್ ದ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್? ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ನ ಕೇಳ್ತಾರೆ ಎಕ್ಸಾಮಲ್ಲಿ. ಸ್ಟೇಟ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಆರ್ ವಾಟ್ ಈಸ್ ದ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್? ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಸ್ಟೇಟ್ಸ್ ದಟ್ ಇಫ್ ವಿ ಹೋಲ್ಡ್, ನಾವು ಹೋಲ್ಡ್ ಅಂದರೆ ಹಿಡಿಯೋದು ಏನನ್ನ, ಇಫ್ ವಿ ಹೋಲ್ಡ್ ದ ಥಂಬ್, ಫೋರ್ ಫಿಂಗರ್ ಆ್ಯಂಡ್ ಮಿಡಲ್ ಫಿಂಗರ್. ಇಫ್ ವಿ ಹೋಲ್ಡ್ ದ ಥಂಬ್, ಫೋರ್ ಫಿಂಗರ್ ಆ್ಯಂಡ್ ಮಿಡಲ್ ಫಿಂಗರ್ ಆಫ್ ದಿ ಲೆಫ್ಟ್ ಹ್ಯಾಂಡ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್, ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಆಗಿರಬೇಕು. ಸಚ್ ದಟ್ ದ ಫೋರ್ ಫಿಂಗರ್ ಪಾಯಿಂಟ್ಸ್ ಇನ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಈ ಫೋರ್ ಫಿಂಗರ್ ಇದೆಯಲ್ಲ, ದಿಸ್ ಈಸ್ ಅ ಫೋರ್ ಫಿಂಗರ್. ದ ಫೋರ್ ಫಿಂಗರ್ ಪಾಯಿಂಟ್ಸ್ ದ ಡೈರೆಕ್ಷನ್ ಆಫ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್. ಡೈರೆಕ್ಷನ್, the forefinger directs the magnetic field. The middle finger shows the direction of the current. Then the thumb shows the direction of the force of the conductor. Of conductor ನ ಮೇಲೆ ಫೋರ್ಸ್ ಯಾವ ದಿಕ್ಕಿನಲ್ಲಿ ಅಂತ ಹೇಳ್ತಕ್ಕಂಥ ಇಲ್ಲಿ ನಾವು ನೋಡ್ಬೋದು. ಫ್ಲೆಮಿಂಗ್ಸ್ ಏನು ಮಾಡ್ತಾನೆ, ಥಂಬ್, ಫೋರ್ ಫಿಂಗರು ಮತ್ತು ಮಿಡಲ್ ಫಿಂಗರನ್ನು ಪರ್ಪೆಂಡಿಕ್ಯುಲರಾಗಿ ಸ್ಟ್ರೆಚ್ ಮಾಡಿ ಹಿಡ್ಕೊಂಡಿದ್ದಾನೆ. ಇದು ಅಲ್ಯೂಮಿನಿಯಂ ರಾಡ್ ಇದೆ. ಇಲ್ಲಿ ಈ ಕಡೆ ನಾರ್ತ್ ಮತ್ತು ಸೌತಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ.
ಮಾಡಿದಾಗ ನಮಗೇನು ಕಾಣ್ತಾ ಇದೆ, ಈ 4 ಫಿಂಗರ್ ಅಂತಕ್ಕಂಥದ್ದು ಪ್ರೆಷರ್ ಯಾವ ಕಡೆ ಎಕ್ಸರ್ಟ್ ಆಗಿದೆ ಅಥವಾ ಈ ಥಂಬ್ ಅಂತಕ್ಕಂಥದ್ದು ಡೈರೆಕ್ಷನ್ ಆಫ್ ದಿ ಫೋರ್ಸ್ ಎಲ್ಲಿದೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. 4 finger, it shows the direction of the magnetic field, and the middle finger shows the direction of the current. Again I will explain it once again. Fleming's left hand rule states that if we hold the thumb, forefinger and middle finger of the left hand perpendicular to each other such that the forefinger points in the direction of magnetic field, the middle finger points in the direction of current, then the thumb shows the direction of the force of the conductor. This is called Fleming's left hand rule. ನೆಕ್ಸ್ಟ್ ಕ್ಲಾಸಲ್ಲಿ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲನ್ನು ನಾವು ಕಲಿತಾ ಹೋಗೋಣ. ಐ ಹೋಪ್ ಯು ಹ್ಯಾವ್ ಆಲ್ ಅಂಡರ್ಸ್ಟುಡ್ ದಿಸ್ ಚಾಪ್ಟರ್. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಕಾಲ್ ಮೀ, ಯು ಕ್ಯಾನ್ ಆಸ್ಕ್ ದ ಕ್ವಶನ್ಸ್ ಆರ್ ಯು ಕ್ಯಾನ್ ರೈಟ್ ಎ ಕ್ವಶನ್ ಇನ್ ವಾಟ್ಸಪ್ ಗ್ರೂಪ್. ಓಕೆ, ಥ್ಯಾಂಕ್ ಯು ವೆರಿ ಮಚ್.